ಪೇಪರ್ ಇದೆ, ಸೀಲು ಹಾಕಿದ್ದೀನಿ, ಸಿಗ್ನೇಚರ್ ಹಾಕಿದ್ದೀನಿ. ಎಲ್ಲಾದ್ರಲ್ಲೂ ಹೇಳ್ತೀರಾ ನಾವು ರಾ 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 ರಾ. ಸರ್ 20 ದಿನ ಅಲ್ವಾ, ಮಾಡ್ಕೊಂಡು ಹೋಗ್ಬೋದಲ್ವಾ ಸರ್? ನಮಗೆ ಅಗ್ರಿಮೆಂಟ್ ಅಲ್ಲಿ 2,30,000 ಅಂತ ತೋರಿಸಿದ್ರಿ. 32,000 ತೋರಿಸಿದ್ರಿ. ಅದ್ರಲ್ಲಿ ಇವಾಗ ನೀವ್ ಹೇಳ್ತಿದ್ದೀರಾ ನಾವು ಅವರಿಗೆ ಕೊಟ್ಟಿರೋದು 3 ತಿಂಗಳಿಗೆ 4,000 ಕೊಟ್ಟಿದೀವಿ ಅಂತ. ಆ 2,000 ಅಂತಂದ್ರೆ 14,000 ಆಯ್ತು ನಮ್ದು 3 ತಿಂಗಳಿಗೆ. ಅದನ್ನ ನಾವು ನಿಮ್ಗೆ ಯಾವ ತರ ಬೇಕೋ ಆ ತರ ಯುಟಿಲೈಸ್ ಮಾಡಿಸ್ಕೊಂಡ್ ಕೊಡ್ತೀವಿ ಅಂತ ಅಂದ್ರೆ. ಆದ್ರೆ ನಮಗೆ ಇದನ್ನ ಇನ್ಫಾರ್ಮ್ ಮಾಡ್ಬೋದು. ನಮಗೆ ನೀವು ಅಫಿಷಿಯಲ್ ತರ ಹೇಳ್ತಿದ್ದೀರಾ B2B, B2C, B2C ಅಂತ. ನಮ್ಗೆ ಯಾರು ಆ ತರ ಇಲ್ಲ. ನಿಮ್ದೇ ಆದಂತ ಹೆಸರು ಹೇಳಿರ್ತೀರಾ, ನಮ್ಗದು ಗೊತ್ತಿಲ್ಲ. ನಾವ್ ಇಲ್ಲಿಗೆ ಬಂದ್ಮೇಲೆ B2B, B2C, B2C ಅಂತ ಅಂದ್ಬಿಟ್ಟು ಆತರ ಗೊತ್ತಿರೋದು ಒಂದೇ ಬಿಸ್ನೆಸ್. ಈಗ ನನಗೆ ಆರ್ಡರ್ ಬಂತ, ನಾನು ಆರ್ಡರ್ ಮಾಡ್ತೀನಿ, ಮಧ್ಯದಲ್ಲಿ ಯಾರಾದ್ರೂ ನೀವು ಕನೆಕ್ಟ್ ಮಾಡ್ಕೊಟ್ರೆ ನಾನು ಬ್ರೋಕರ್. ಇಷ್ಟೇ ಸಿಂಪಲ್ ಶಾರ್ಟ್ ಕಟ್. ನೀವು ಬಿಸ್ನೆಸ್ ಫಾಲೋ ಮಾಡೋ ರೀತಿ ಇದು ಕರೆಕ್ಟಾ ಸರ್? B2C ಅಂದ್ರೆ ಏನು ಗೊತ್ತಿಲ್ಲ, ಬಟ್ ನಿಮ್ ಪ್ರಕಾರ ಹೇಳ್ತಾ ಇದ್ದೀನಿ. ನಾನು ಏನಾದ್ರು ತಪ್ಪಿದ್ರೆ ಹೇಳಿ, ನಾನು ಕರೆಕ್ಷನ್ ಮಾಡ್ತೀನಿ. ಸರ್ ನಾನು ಕೇಳಿರೋ ಕ್ವಶನ್ಸ್ ಇದು ಆನ್ಸರ್ ಅಲ್ಲ, ಡೈರೆಕ್ಟ್ ಕ್ವಶನ್. ನಿಮ್ಗೆ ಆ ಒಂದು ಏಜೆನ್ಸಿ ಕನೆಕ್ಟ್ ಆಗೋದು B2C ನ ಇಲ್ಲ B2B ನ ಇಲ್ಲ B2B2C ನ ಅನ್ನೋದು ನಾವು ನೋಡಿ ಕನೆಕ್ಟ್ ಆಗಿರ್ತೀವಿ. ನಿಮ್ಮ ಪ್ರಕಾರದಲ್ಲಿ ನಾವು ಅವ್ರು ಕನೆಕ್ಟ್ ಮಾಡ್ಕೊಟ್ಟಿದ್ದೀವಿ, ನಿಮ್ಗೆ ಆರ್ಡರ್ ಕೊಟ್ಟಿದ್ದೀವಿ, ನಾವು ಬ್ರೋಕರ್.